ಈಗ ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಇದ್ರ ಬಗ್ಗೆ ನಾವು ಮಾತನಾಡಲೇಬೇಕು. ಏನಾಗಿದೆ? ಎಸ್ ನೋಡಿ, ಜಿಬಿಎ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿದೆ. ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಯುವತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಪದೇ ಪದೇ ಮರದಿಂದ ಸಾವು ನೋವುಗಳಾಗ್ತಾ ಇದೆ. ಜಿಬಿಎ ಅಧಿಕಾರಿಗಳು ಪಾಠ ಕಲಿಯೋಕೆ ಇನ್ನೆಷ್ಟು ಬಲಿಗಳು ಬೇಕು? ದೂರು ಕೊಟ್ಟರು ಕೂಡ, ಬೇಡಿಕೊಂಡ್ರು ಕೂಡ ಜಿಬಿಎಗೆ ಏನು ಕಾಣಿಸ್ತಾ ಇಲ್ವಾ ಅನ್ನುವಂಥದ್ದೇ ಪ್ರಶ್ನೆ ಇಲ್ಲಿ. ಪಾಠ ಕಲಿಯೋಕೆ ಇನ್ನೆಷ್ಟು ಸಾವುಗಳು ಬೇಕಾಗುತ್ತೆ ನಿಮಗೆ? ಈ ಹಿಂದೆ ಅಷ್ಟೇ ಕೊಂಬೆ ಬಿದ್ದು ಅಕ್ಷಯ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ರು. ಹಾಗಾಗಿ ಇದೆಲ್ಲವೂ ಕೂಡ ಆಗ್ತಾ ಇರುವಂತದ್ದು ಜಿಬಿಎ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಜಿಬಿಎ ನಿರ್ಲಕ್ಷ್ಯಕ್ಕೆ ಇದೀಗ ನಿನ್ನೆ ರಾತ್ರಿ ಮತ್ತೊಂದು ಬಲಿಯಾಗಿದೆ. ನಿನ್ನೆ ರಾತ್ರಿ 9 ಗಂಟೆಗೆ ನಡೆದಿರುವಂತಹ ದುರ್ಘಟನೆ ಇದು. ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಯುವತಿ, ಕೇವಲ 24 ವರ್ಷ ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಪದೇ ಪದೇ ಮರದಿಂದ ಸಾವು ನೋವುಗಳಾಗ್ತಾ ಇದೆ. ಜಿಬಿಎ ಅಧಿಕಾರಿಗಳು ಪಾಠ ಕಲಿಯೋದಕ್ಕೆ ಇನ್ನೆಷ್ಟು ಸಾವು ನೋವುಗಳು ಬೇಕು ಅವ್ರಿಗೆ ಏನೋ ಗೊತ್ತಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಸುಮ್ಮನೆ ಕೂತಿದ್ದಾರೆ. ಏನು ಕಾಣಿಸ್ತಾ ಇಲ್ವಾ ಅವ್ರಿಗೆ? ಯಾಕೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಿಲ್ಲ, ಅಥವಾ ಯಾಕೆ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಯಾವುದೂ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಇರೋದು. ಕಾರಣ ಏನು ಅಂತಂದ್ರೆ, ಈ ಹಿಂದೆ ಅಕ್ಷಯ್ ಅನ್ನೋ ಒಬ್ಬ ವ್ಯಕ್ತಿ ಏನು ಸಾವನ್ನಪ್ಪಿದ ಆ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ನೋವು ಅನುಭವಿಸಿದ್ದ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅಕ್ಷಯ್ ಏನಾದ ಅಂತ ಜನ ಕೇಳ್ತಾ ಇದ್ರು. ಕಾರಣ ಏನು ಅಂತಂದ್ರೆ, ಅಲ್ಲೇ ಸ್ಥಳದಲ್ಲೇ ರಕ್ತಸ್ರಾವವಾಗಿ ಒದ್ದಾಡ್ಬಿಟ್ಟಿದ್ದ ಆ ವ್ಯಕ್ತಿ ಪಾಪ. ತದನಂತರ ಚಿಕಿತ್ಸೆ ಕೊಟ್ಟಿದ್ರು. ಚಿಕಿತ್ಸೆ ಕೊಟ್ಟಿದ ನಂತರವೂ ಕೂಡ ಚಿಕಿತ್ಸೆ ಫಲಿಸದೆ ಅವನು ಸಾವನ್ನಪ್ತಾನೆ. ಇದೀಗ ಮತ್ತೊಮ್ಮೆ ಅದೇ ಆಗಿದೆ. ಜಿಬಿಎ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿದೆ. ನೋಡಿ, ಜಿಬಿಎ ನಿರ್ಲಕ್ಷ್ಯ. ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಯುವತಿ ಸಾವನ್ನಪ್ಪಿರೋದು, ಪದೇ ಪದೇ ಮರದಿಂದ ಸಾವು ನೋವುಗಳು ಸಂಭವಿಸ್ತಾ ಇರೋದು ಇದು ಮೊದಲಲ್ಲ. ಜಿಬಿಎ ಆಗೋದಕ್ಕಿಂತ ಮುಂಚೆ ಬಿಬಿಎಂಪಿ ಇದ್ದಾಗ್ಲೂ ಇದೇ ಹಣೆ ಬರಹ. ಕರೆಂಟ್ ಹೊಡೆದು ಸತ್ತಿರೋದು ನೋಡಿದಿರ ನೀವು? ಅದು ಬೆಸ್ಕಾಮಿಗೆ ಬರುತ್ತೆ. ಆದ್ರೂ ಅದು ಇವ್ರ ನಿರ್ಲಕ್ಷ್ಯನೇ. ಆಯ್ತಾ? ನಾನು ಹೇಳೋದು, ಮರಗಳನ್ನ ಕಟ್ ಮಾಡಿ ಬಿಸಾಕಿ ಅಂತ ಹೇಳಲ್ಲ. ರೆಂಬೆ ಕೊಂಬೆಗಳನ್ನ, ವಾಲಿರುವಂತ ರೆಂಬೆ ಕೊಂಬೆಗಳನ್ನ ತೆಗೀರಿ. ಅದ್ರಲ್ಲಿ ತಪ್ಪೇನೋ? ತೆಗಿತಾ ಇರ್ತೀರಿ, ಆದ್ರೆ ಎಲ್ಲೋ ಒಂದು ಕಡೆ ತೆಗಿತೀರಿ. ಒಂದು ಅನಾಹುತ ಆಗೋವರೆಗೂ ನೀವು ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡಲ್ಲ. ಈಗ ಜಿಬಿಎ ಅಂದ್ರೆ ಏನು? ಗ್ರೇಟರ್ ಬೆಂಗಳೂರು. ಇದು ಗ್ರೇಟರ್ ಬೆಂಗಳೂರು ಆಗ್ತಾ ಇಲ್ಲ ಜಿಬಿಎ ಅಂತಂದ್ರೆ. ಇದಕ್ಕೆ ಜಿಬಿಎ ಅಂತ ಇಡಬಾರ್ದಿತ್ತು, ಡಿಬಿಎ ಅಂತ ಇಡಬೇಕಿತ್ತು. ಡೆತ್ ಬೆಂಗಳೂರು ಅಥಾರಿಟಿ. ಗ್ರೇಟ್ ಅಲ್ಲ ಇದು. ಗ್ರೇಟ್ ಅನ್ಸ್ಕೊಂಡ್ಲಿಲ್ಲ ನೀವೀಗ. ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಬಿಟ್ಟು ಗ್ರೇಟ್ ಅನ್ಸ್ಕೊಂಡ್ಲಿಲ್ಲ. ಇಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇವೆ. ಬಿಬಿಎಂಪಿ ಅಧಿಕಾರಿಗಳು, ಅಥವಾ ಏನು ಜಿಬಿಎ ಅಧಿಕಾರಿಗಳು ಅಂತ ಕರಿತೀವಿ ನಾವು, ಏನ್ ಕತೆ ಮೇಯಿಸ್ತಾ ಇದ್ದೀರಾ ನೀವು? ಹೋಗ್ಬಿಟ್ಟು ಕತೆ ಮೇಯಿಸ್ತಾ ಇದ್ದೀರಾ? ಅಥವಾ ನಿಮಗೆ ಅಂತ ಒಂದು ಕೆಲಸ ಏನಿದೆ? ಈ ತರ ನಿರ್ಲಕ್ಷ್ಯದಿಂದ ಒಂದು ಪ್ರಾಣ ಹೋಗುತ್ತೆ ಅಂತಂದ್ರೆ, ನಿಮ್ಮ ಯೋಗ್ಯತೆಗೆ ಪ್ರತಿ ವರ್ಷ ಮಳೆ ಆಗುತ್ತೆ ಬೆಂಗಳೂರಿನಲ್ಲಿ. ಇದುವರೆಗೂ ಆ ಮಳೆ ಈ ಬ್ರಿಡ್ಜ್ ಕೆಳಗಡೆ ನಿಮಗೆ ಅಂಡರ್ಗ್ರೌಂಡ್ ಅಲ್ಲಿ, ಅಂಡರ್ ಬ್ರಿಡ್ಜ್ ಅಲ್ಲಿ ನೀರು ತುಂಬುತ್ತೆ ಅಲ್ವಾ? ಇವತ್ತಿನವರೆಗೂ ಆ ನೀರಿಗೆ ತುಂಬಿದ ನೀರು ರಪ್ ಅಂತ 10 ನಿಮಿಷದಲ್ಲಿ ಪಾಸ್ ಆಗೋ ನೀವು ಅಂಡರ್ ಬ್ರಿಡ್ಜ್ ಎಲ್ಲರೂ ನೋಡಿದೀರಾ? ಇಲ್ಲ, ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಪ್ರಮುಖವಾಗಿ ಆ KR ಸರ್ಕಲ್, ಒಬ್ಳು ಹೈದರಾಬಾದ್ ಯುವತಿ ಸಾವನ್ನಪ್ತಾಳೆ. ನಿಮಗೆ ಜೀಪಲ್ ಒಳಗಡೆ ನೀರಲ್ಲಿ ನುಗ್ಗಿ, ನಿಮಗೆ 2 ವರ್ಷದಿಂದ ನೆನಪಿದೆಯಾ? 2023ರಲ್ಲಿ ಹೈದರಾಬಾದ್ ಯುವತಿ ಮಳೆ ನೀರಿನ KR ಸರ್ಕಲ್ ಬ್ರಿಡ್ಜ್ ಇದೆಯಲ್ಲ, ಅಂಡರ್ ಬ್ರಿಡ್ಜ್, ಅಲ್ಲಿ ಇವರು ಹೋಗ್ತಾರೆ. ಕೇರಳದಿಂದ, ಆಂಧ್ರದಿಂದ ಬಂದವರು, ಸಾರಿ ಹೈದರಾಬಾದ್, ಅವ್ರ ಫ್ಯಾಮಿಲಿ ಬಂದಿರ್ತಾರೆ ಬೆಂಗಳೂರಿಗೆ. ಅವಳು ಇಲ್ಲೇ ಓದ್ತಾ ಇರ್ತಾಳೆ ಯುವತಿ. ಅವಳು ನೋಡೋದಕ್ಕೆ ಬೆಂಗಳೂರು ನೋಡ್ಬೇಕು ಅಂತೇಳಿ ಫ್ಯಾಮಿಲಿ ಬಂದಿರ್ತಾರೆ. ಬಂದಾಗ ಅತಿ ದೊಡ್ಡ ಸುದ್ದಿ ಆಯ್ತು, ಅದು ದೊಡ್ಡ ಸುದ್ದಿ ಆಯ್ತು. ಅದ್ರೊಳಗಡೆ ಇವರು ನೀರಿನ ಆಳ ಅಗಲ ಗೊತ್ತಿಲ್ಲದೆ ನುಗ್ಗಿಸ್ಬಿಡ್ತಾರೆ ಒಳಗಡೆ. ಇಡೀ ಜೀಪ್ಗೆ, ಅಂದ್ರೆ ಆ ಬುಲೆರೋ ವಾಹನ ತರ ಇತ್ತದು, ಅದಕ್ಕೆ ನೀರು ತುಂಬಿಕೊಂಡು ಎಲ್ಲರೂ ಆಚೆ ಬರುವಂತ ಕೆಲಸ ಆಗುತ್ತೆ. ಆದ್ರೆ ಯುವತಿ ಮಾತ್ರ ಉಸಿರುಗಟ್ಟು ಸಾಯ್ತಾಳಲ್ಲೇ. ಅದಾದ ಮೇಲೂ ಕೂಡ ಅಲ್ಲಿ ಪರಿಹಾರ ಆಗಿಲ್ಲ. ಬರ್ತಾರೆ, ಒಂದು ಟೇಪ್ ಹಿಡ್ಕತಾರೆ, ಹಿಂಗ್ ನೋಡ್ತಾರೆ, ಹೋಗ್ತಾರೆ. ಇನ್ನು ಮರದ ಕೊಂಬೆಗಳು, ಹಳೆ ಮರಗಳು, ಒಣಗಿದ ಮರಗಳು, ಇವುಗಳನ್ನ ತೆಗೆಯುವಂತ ಕೆಲಸ ಆಗ್ತಾ ಇಲ್ಲ ಬೆಂಗಳೂರಿನಲ್ಲಿ. ಮಳೆ ನಾನು ಕಳೆದ 3 ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಹಗಲೊತ್ತಲ್ಲಿ, ರಾತ್ರಿ ಹೊತ್ತಲ್ಲಿ ಮಳೆ ಜಾಸ್ತಿ ಬರ್ತಾ ಇದೆ. ರಾತ್ರಿ ಸಮಯದಲ್ಲಿ, ರಾತ್ರಿ ಮಧ್ಯರಾತ್ರಿ ಹಿಗ್ಗಾಮುಗ್ಗಾ ಮಳೆ ಬರ್ತಾ ಇದೆ. ನೋಡಿ ಅಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಹೆಂಗಾಗಿದೆ ಅಂತ ನೋಡಿ ಅಲ್ಲಿ. ಇದನ್ನು ದುರಾವಸ್ಥೆ ಅಂತ ಹೇಳೋದವ ನಾವು.
ಇದು ಯಾರ್ದಾರು ಪ್ರಾಣ ಹೋದ್ಮೇಲೆ ಬರ್ಬೇಕಾ ಇಲ್ಲಿ ಇದೆಲ್ಲ? ಒಂದು ಕಸದ ವಿಚಾರವಾಗಿ ನೀವು ಯಾವುದೇ ರೀತಿಯಾದ ಸರಿಯಾದ ಒಂದು ದಾರಿಗೆ ಬರ್ತಾ ಇಲ್ಲ. ಒಂದು ಮಳೆ ಬಂದಾಗ ಬೆಂಗಳೂರಿನಲ್ಲಿ ಹೆಂಗೆ ವ್ಯವಸ್ಥೆ ಕಲ್ಪಿಸೋದು ನಿಮಗೊಂದು ದಾರಿಗೆ ಬರಕ್ಕಾಗ್ತಿಲ್ಲ. ಒಂದು ಟ್ರಾಫಿಕ್ ನಿವಾರಣೆಯಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀರಾ. ಒಂದು ಮರಗಳ ವಿಚಾರ ಅಂತ ಬಂದಾಗ ರಮ್ಮೆ ಕೊಂಬೆಗಳನ್ನು ಕಡಿಯೋದು, ಈ ವಿಚಾರದಲ್ಲೂ ಫೇಲ್ಯೂರ್ ಆಗ್ತಾ ಇದ್ದೀರಾ. ಒಂದು ವಿದ್ಯುತ್ ವ್ಯವಸ್ಥೆ, ಕೇಬಲ್ಗಳ ಬಗ್ಗೆ ಮಾತಾಡಿದ್ರೆ ಯಾವ ಚಾನಲ್ ಕೇಬಲ್ ಮಾತಾಡ್ತಾರೋ ಆ ಚಾನಲ್ನೇ ಕಿತ್ಬಿಡ್ತಾರಂತೆ ಕೇಬಲ್ ಬಗ್ಗೆ ಮಾತಾಡಿದ್ರೆ. ಇನ್ನೆಂತ ವ್ಯವಸ್ಥೆ ಇದೀವಿ ನಾವು, ಇನ್ನೆಂತ ಆಡಳಿತ ವ್ಯವಸ್ಥೆಯಲ್ಲಿ ಇದೀವಿ ನಾವು. ಆ ಕೇಬಲ್ಗಳೆಲ್ಲ ಹೆಂಗ್ ಸುತ್ಕೊಂಡು ಮರದಲ್ಲೆಲ್ಲ ಸುತ್ಕೊಂಡು ಅಬ್ಸರ್ವ್ ಮಾಡಿದೀರಾ ಓಡಾಡ್ಬೇಕಾದ್ರೆ? ಇದನ್ನ ಕೇಳೋರಿಲ್ಲ, ಹೇಳೋರಿಲ್ಲ. ಯಾವನಾದ್ರೂ ಸಾಯಬೇಕು, ಇವ್ರ ಮನೆ ಕುಟುಂಬದವ್ರು ಸಾಯಲ್ಲ. ಯಾವನಾದ್ರು GBA ಅಧಿಕಾರಿಗಳ ಮಕ್ಕಳು ಇಲ್ಲ ರಾಜಕಾರಣಿ ಮಕ್ಕಳು ಸಾಯ್ಬೇಕು ಒಂದ್ಸಲ, ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಇವ್ರಿಗೆ ಬುದ್ಧಿ ಬರಲ್ಲ. ನೀವೇನ್ರಪ್ಪ ದೊಡ್ಡ ಮನುಷ್ಯರು, ಸಾವುಕಾರ ಮಂದಿ, ಪ್ರವಾಹ ಆದ್ರೆ ಹೆಲಿಕಾಪ್ಟರ್ಲೇ ಹೋಗಿ ನೋಡ್ಕೊಂಡ್ ಬರ್ತೀರಾ. ಬೆಂಗಳೂರು ಮುಳುಗಾದ್ರೆ ಹೆಲಿಕಾಪ್ಟರ್ಲೇ ಹೋಗಿ ನೋಡ್ತೀರಾ. ಬಿಳಿ ಶರ್ಟು ಬಿಳಿ ಪಂಚೆ ಹಾಕೊಂಡು ಒಂಚೂರು ಧೂಳಾಗ್ದಂಗೆ ಬಂದು ಸುತ್ತಮುತ್ತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದು ಇಳ್ಕೊಂಡು ನೋಡ್ತೀರಾ. ಒಂದಿನ ಬರ್ತೀರಾ. ಬಾಕಿ ಟೈಮಲ್ಲಿ ನೀವು ಆ ಕಡೆ ಈ ಕಡೆ ಹೋಗ್ಬೇಕು ಅಂದ್ರೆ ಹೆಲಿಕಾಪ್ಟರ್ಲೇ ಓಡಾಡ್ತೀರಾ. ನಿಮಗೇನ್ ಗೊತ್ತು? ಝೀರೋ ಟ್ರಾಫಿಕ್ ಅಲ್ಲಿ ಓಡಾಡ್ತೀರಾ. ನಿಮಗೆ ನಿಂತು ಕಾದು ಅಥವಾ ಮಳೆ ಬಂದಾಗ ಗುಂಡಿ ಒಳಗೆ ಸಿಕ್ಕಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗೋ ಅನುಭವ ಇಲ್ಲ. ಅನುಭವ ಆದವ್ರಿಗೆ ಅಷ್ಟೇ ಅಲ್ವಾ ನೋವು. ಯಾರಿಗೆ ಈ ನೋವೆಲ್ಲ ಆಗುತ್ತೆ ಅವರಲ್ವಾ ನಿಮಗೆ ಓಟ್ ಹಾಕೋರು? ನೋಡಿ ಮತ್ತೇನಾಯ್ತು ನೆಕ್ಸ್ಟ್ ನೋಡಿ. ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಯುವತಿ ಸಾವಾಗಿದೆ. ಸ್ಕೂಟಿಯಲ್ಲಿ ಹೋಗ್ತಿದ್ದಂತ 24 ವರ್ಷದ ಕೀರ್ತನ ಮೃತಪಟ್ಟಿದ್ದಾರೆ. ಬೈಕ್ನಲ್ಲಿದ್ದಂತಹ ಭಾಸ್ಕರ್ ಎಂಬಾತ ಸೀರಿಯಸ್ ಆಗಿದ್ದಾರೆ. ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆ ಬಳಿ ಘಟನೆ ನಡೆದಿದೆ. ನಿನ್ನೆ ಸಂಜೆ 6:30 ಸುಮಾರಿಗೆ ಬಿದ್ದಿದ್ದಂತಹ ಮರದ ಕೊಂಬೆ ಇದು. ಸ್ಕೂಟರ್ ಮೇಲೆ ಆಲದ ಮರದ ಕೊಂಬೆ ಬಿದ್ದು ದುರಂತ ಸಂಭವಿಸಿದೆ. ಸಪ್ತಗಿರಿ ಆಸ್ಪತ್ರೆಯಲ್ಲಿ ಕೀರ್ತನ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ಬೈಕ್ ಸವಾರ ಭಾಸ್ಕರ್ಗೆ ಇದೀಗ ಮುಂದುವರೆದಿದೆ ಚಿಕಿತ್ಸೆ. ಆದ್ರೂ ಕೂಡ ಸೀರಿಯಸ್ ಆಗಿದ್ದಾರೆ ಭಾಸ್ಕರ್ ಎಂಬಾತ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಯಲ್ಲೇ ಅವರಿಬ್ರು ಕೂಡ ಟ್ರಾವೆಲ್ ಮಾಡ್ತಾ ಇದ್ರು ಆ ಒಂದು ಸ್ಕೂಟಿ ಮೇಲೆ. ಈ ಸಂದರ್ಭದಲ್ಲಿ ಕೀರ್ತನ 24 ವರ್ಷದ ಕೀರ್ತನ ಮೃತಪಟ್ಟಿರುವಂತದ್ದು. ಸ್ಥಳದಲ್ಲೇ ತಮ್ಮ ಪ್ರಾಣವನ್ನ ಬಿಟ್ಟುಬಿಟ್ಟಿದ್ದಾರೆ. ಬೈಕ್ ನಲ್ಲಿದ್ದಂತಹ ಭಾಸ್ಕರ್ ಎಂಬಾತ ವ್ಯಕ್ತಿ ಸೀರಿಯಸ್ ಆಗಿದ್ದಾರೆ. ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಸಂಜೆ ಸುಮಾರು 6:30 ಅಂದ್ರೆ ಇನ್ನು ಮಳೆ ಶುರುವಾಗಿರ್ಲಿಲ್ಲ. ಮಳೆಯ ವಾತಾವರಣ ಇತ್ತು ಆ ಸಂದರ್ಭದಲ್ಲಿ. ಅದಾದ ನಂತರ ನಿನ್ನೆ ರಾತ್ರಿ ಕೂಡ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ನಿನ್ನೆ ಸಂಜೆ 6:30 ಇದು ಈ ಮರದ ಕೊಂಬೆ ಏನಿದೆ ಬಿದ್ದಿದೆ. ಈ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಸ್ಕೂಟರ್ ಮೇಲೆ ಆಲದ ಮರದ ಕೊಂಬೆ ಬಿದ್ದು ಯುವತಿ ಸಾವನ್ನಪ್ಪಿರುವಂತದ್ದು. ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ ಕ್ರಿಕೆಟ್ ಪಂದ್ಯವನ್ನ ವೀಕ್ಷಿಸಲು ಹೋಗ್ತಾ ಇದ್ರಂತೆ ಇವರು. ಸ್ಯಾಂಡಲ್ವುಡ್ ಕ್ರಿಕೆಟ್ ಪಂದ್ಯ ಮಾಡ್ತಾರಲ್ವಾ, ಅದು ಅವರು ಸೆಲೆಬ್ರಿಟೀಸ್ ಎಲ್ಲ ಸ್ಟಾರ್ಸ್ ಎಲ್ಲ ಇರ್ತಾರಲ್ಲ, ಆ ಒಂದು ಕ್ರಿಕೆಟ್ ನಡೀತಾ ಇತ್ತಂತೆ, ಮ್ಯಾಚ್ ನಡೀತಿತ್ತಂತೆ. ಅದನ್ನ ನೋಡಕ್ಕೆ ಇವ್ರು ಹೋಗ್ತಾ ಇದ್ದಿದ್ದು ಈ ರೀತಿ ಆಗಿದೆ. ನೋಡಿ, ಈಗ ಇದಕ್ಕೆ ಯಾರಪ್ಪ ಹೊಣೆ? ಇದಕ್ಕೆ ಯಾರು ಹೊಣೆ? ಇದನ್ನ ಯಾರಪ್ಪ ಈಗ ಕೇಳೋರು, ಯಾರಪ್ಪ ಹೇಳೋರು? ಈಗ ಹೋದ ಪ್ರಾಣವನ್ನ ನೀವು ವಾಪಸ್ ತಂದು ಕೊಡ್ತೀರಾ? ನಿಮ್ ಕೈಲಿ ಸಾಧ್ಯನಾ? ಆಗಲ್ಲ. ನೋಡಿ, ಯಾವ್ಯಾವಾಗ ಮರಗಳಿಗೆ ಎಷ್ಟೆಷ್ಟು ಬಲಿಯಾಗಿದೆ ಅಂತ ನೋಡಿ. ಮರಗಳಿಗೆ ಬಲಿಯಾಗಿರುವಂತದ್ದು ಇಷ್ಟು ದಿನ ಅಂದ್ರೆ ಇಷ್ಟು ವರ್ಷದಲ್ಲಿ ಎಷ್ಟೆಲ್ಲ ಬಲಿಗಳಾಗಿದೆ, ಯಾವ ಇಯರ್ ಅಲ್ಲಿ ಆಗಿದೆ ಅಂತಂದ್ರೆ, ಕತ್ರಗುಪ್ಪೆಯಲ್ಲಿ ಆಟೋ ಚಾಲಕ ಸಾವನ್ನಪ್ಪಿರುವಂತದ್ದು 2025 ಮೇ 1ನೇ ತಾರೀಕು ಆಗಿರುವಂತದ್ದು. ಇದು ಏನೋ ಕೋರ್ಮಂಗ್ಲಾದಲ್ಲಿ ಮೂಡಲಗಿರಿಯಪ್ಪ ಸಾವನ್ನಪ್ಪಿದ್ರು. ಇದು ಕೂಡ 2025 ಮೇ 1ನೇ ತಾರೀಕಲ್ಲಿ ಆಗಿರುವಂತದ್ದು. ಹನುಮಂತನಗರದಲ್ಲಿ ಅಕ್ಷಯ್ ಸಾವನ್ನಪ್ಪಿದ್ದ 2025 ಜೂನ್ 19ನೇ ತಾರೀಕು. ವಿಜಯನಗರದಲ್ಲಿ ಶಿವರುದ್ರಯ್ಯ ಸಾವನ್ನಪ್ಪಿದ್ರು. ಇದು 2024 ಆಗಸ್ಟ್ 16ನೇ ತಾರೀಕು. ಪುಲಿಕೇಶಿ ನಗರದಲ್ಲಿ 3 ವರ್ಷದ ಮಗು ಕೂಡ ಸಾವನ್ನಪ್ಪಿತ್ತು. ಇದು 2025 ಮಾರ್ಚ್ 23ನೇ ತಾರೀಕು. ಇದಿಷ್ಟು ಸಾವು ನೋವುಗಳಾಗಿರುವಂತಹ ಒಂದು ಡೀಟೇಲ್ಸ್, ಅಂದ್ರೆ ಯಾವ ವರ್ಷದಲ್ಲಿ ಎಷ್ಟು ಸಾವುಗಳಾಗಿದೆ ಅಂತ. ಅಂದ್ರೆ ದುರಂತ ಏನು ಅಂತಂದ್ರೆ, ಇಷ್ಟೆಲ್ಲಾ ಸಾವುಗಳಾಗಿದ್ರೂ ಕೂಡ ಈಗಲೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ಬೋದು ಅಥವಾ BBMPನೋ ಅಥವಾ GBAನೋ ಈಗಲೂ ಕೂಡ ರಿಯಾಕ್ಟೇ ಮಾಡಿಲ್ಲ. ಈ ಸಂಬಂಧಪಟ್ಟಂತೆ ಒಂದು ಮಾತಾಡಿ ಏನೋ ಒಂದು ಸಂತಾಪ ಸೂಚಿಸೋದು ಅಥವಾ ಏನೋ ಒಂದು ಹೇಳೋದು, ಇಲ್ಲ ನಮ್ಮ ಕಡೆಯಿಂದ ತಪ್ಪಾಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಇದಕ್ಕೆ ಕ್ರಮ ತೆಗೆದುಕೊಳ್ತೀವಿ, ಇಲ್ಲ, ಏನು ಇಲ್ಲ, ಇದಕ್ಕೆ ಉತ್ತರನೇ ಇಲ್ಲ. ಇಂಥದಕ್ಕೆ ರಾಜಕೀಯ ಮಾಡಿ ಅಂತಂದ್ರೆ ಚೆನ್ನಾಗಿ ಮಾಡ್ತಾರೆ. ಅದು ಯಾವ ವಿಚಾರ ಇದ್ರೂ ಕೂಡ ಅಷ್ಟೇ ರಾಜಕೀಯ ಒಂದು ಮಾಡ್ತಾರೆ ಇವರು.
ಹಾಗಾಗಿ ನೋಡಿ 2025ರಲ್ಲೇ ಟೋಟಲ್ಲು 4 ಸಾವುಗಳಾಗಿದೆ, 2024ರಲ್ಲಿ 1 ಆಗಿರುವಂಥದ್ದು. ಈ ವರ್ಷದಲ್ಲಿ 5, ಈ ವರ್ಷದಲ್ಲಿ ಟೋಟಲ್ 4 ಆಗಿದೆ, ಕಳೆದ ವರ್ಷ 1 ಆಗಿದೆ. ಅದರಲ್ಲೂ ಕೂಡ 3 ವರ್ಷದ ಪುಟ್ಟ ಮಗು ಸಾವನ್ನಪ್ಪಿತ್ತು ಪುಲ್ಕೇಶಿ ನಗರದಲ್ಲಿ. ಆ ಒಂದು ಸಂದರ್ಭದ ಈಗಲೂ ನೆನಪಿದೆ ನನಗೆ, ಆ ಪುಟ್ಟ ಕಂದ ಸಾವನ್ನಪ್ಪಿರೋ ಸಂದರ್ಭದಲ್ಲಿ. ಆದರೂ ಕೂಡ ಯಾವುದಕ್ಕೂ ಕೂಡ ಒಟ್ಟಿನಲ್ಲಿ ಅಧಿಕಾರಿಗಳು ತಲೆ ಕೆಡ್ಸ್ಕೋತಾ ಇಲ್ಲ. ಏನೋ ಅಂತಂದ್ರೆ ಯಾವ ವಿಚಾರ ಸಿಕ್ಕಿದ್ರು ಅಷ್ಟೇ ಅವರು ರಾಜಕೀಯ ಮಾಡ್ಬೇಕಷ್ಟೇ. ಅದು ಈ ಒಂದು ಮಳೆ ವಿಚಾರ ಇರಲಿ, ಅಥವಾ ಸಾವು ನೋವುಗಳ ವಿಚಾರ ಇರಲಿ, ಅಥವಾ ಯಾವುದೋ ಜಾತಿ ಗಣತಿ ಇರಲಿ, ಎಲ್ಲಾ ವಿಚಾರದಲ್ಲೂ ಕೂಡ ಒಟ್ಟಿನಲ್ಲಿ ರಾಜಕೀಯ ಮಾಡೋದಂತೂ ಬಿಡ್ತಾ ಇಲ್ಲ. DCM ಅವ್ರಿಗೆ ಏನಾದ್ರು ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ, ಈ ಒಂದು ವಿಚಾರದಲ್ಲಿ ಹೋಗಿ ಮೋದಿ ಅವ್ರ ಮನೆ ಮುಂದೆ ಹೋಗಿ ನೋಡಿ ಎಷ್ಟು ಗುಂಡಿಗಳಿದೆ, ಮೊದಲು ಅದು ಹೋಗಿ ಗಮನಿಸಿ, ಅಲ್ಲಿ ಹೇಗೆ ಸರಿ ಮಾಡಬೇಕು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಯಾರುನು. ಮಾತೆತ್ತಿದ್ರೆ ಬರೀ ಬೆಂಗಳೂರು ಬಗ್ಗೆ ನೀವು ಮಾತಾಡ್ತೀರಾ, ಬೆಂಗಳೂರಲ್ಲಿ ಅಷ್ಟು ಗುಂಡಿಗಳಿದೆ, ಅಥವಾ GB ಅಧಿಕಾರಿಗಳ ನಿರ್ಲಕ್ಷ್ಯ ಅದು ಇದು ಅಂತ ಹೇಳ್ತೀರಾ, ಹೋಗಿ ಮೋದಿ ಮನೆ ಮುಂದೆ ನೋಡಿ ಅಂತ ಹೇಳ್ತಾರೆ. ಮೋದಿ ಮನೆ ಮುಂದಗಡೆ ನೀವೇ ಬಂದು ಮನಿಕಬಿಡಿ ಗುಂಡಿ ಒಳಗಡೆ ಎಲ್ಲಿದೆ, ಅವಾಗ ಇನ್ನೂ ಈಸಿಯಾಗಿ ಜನರಿಗೆ ಗೊತ್ತಾಗುತ್ತೆ. ನೋಡಿ ಅಂದ್ರೆ ನಾವು ಹೋಗಿ ನೋಡ್ಬೇಕಾ? ನಮ್ಮ ಹತ್ರ ಅಷ್ಟೊಂದು ಕಾಸಿಲ್ಲಪ್ಪು ಮೋದಿ ಮನೆ ಹತ್ರ ಹೋಗಿ ಅಲ್ಲಿ ನೋಡ್ಕೊಂಡ್ ಬರಕ್ಕೆ. ನೀವಾದ್ರೆ ಹೆಲಿಕಾಪ್ಟರ್ ಅಲ್ಲಿ ಓಡಾಡೋರು, ಅಲ್ಲಿ ಹೋಗ್ಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಅವ್ರ ಮನೆ ಮುಂದಗಡೆ ಇರೋ ಗುಂಡಿಗಳ ಇದರಲ್ಲಿ ಮಲಿಕೊಂಬಿಡಿ. ಇಲ್ಲ ನನ್ನನ್ನು ಕರ್ಕೊಂಡೋಗಿ ನಾನೇ ಬಂದು ಮನಿಕತೀನಿ, ನಮಗೇನು ಅದೇನು ಹೊಸದಾ ಗುಂಡಿಲ್ ಮಲಗೋದು? ಓಕೆ. ಮರ ತೆರವಿಗೆ ಅರ್ಜಿ ಕೊಟ್ಟಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಮರದ ಕೊಂಬೆ ಬಿದ್ದು ಬೆಂಗಳೂರಿನಲ್ಲಿ ಸಾಲು ಬಲಿಯಾಗಿವೆ. ಇನ್ನೆಷ್ಟು ಬಲಿ ಆಗ್ಬೇಕಪ್ಪ? ಇನ್ನೆಷ್ಟು ಬಲಿ ಆಗ್ಬೇಕು? ಇದೇನಾ ನಿಮ್ ಬ್ರ್ಯಾಂಡ್ ಬೆಂಗಳೂರು? ಇದೆಲ್ಲ ನಾವು ಹೇಳಾಯ್ತು, ಮತ್ತೆ ನಾನು ಬ್ರೇಕಿಂಗ್ ಅಲ್ಲಿ ಹೇಳೋದು. ಓಕೆ, ಎಸ್, ಮುಂದಿನ ಸುದ್ದಿ ಅತ್ತ ಗಮನ ಹರಿಸೋಣ. ಒಟ್ಟಲ್ಲಿ GBA ಇದನ್ನ ಆದಷ್ಟು ಬೇಗ ಸರಿ ಮಾಡಿಕೊಂಡ್ರೆ ಒಳ್ಳೇದು. ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ. ಏನ್ ಮಾಡ್ತಾ ಇದೆ GBA ಅನ್ನುವಂಥದ್ದು ಪ್ರಶ್ನೆ.